ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಂಬಾನಿ ನ್ಯೂಸ್ ಟಿವಿ. ಚಿಂತಾಮಣಿ ನಗರದಲ್ಲಿ ಗುಜರಿ ವ್ಯಾಪಾರಿಗಳ ಮೇಲೆ ಪೊಲೀಸ್ ಹದ್ದಿನ ಕಣ್ಣು ಬಿದ್ದಿದೆ. ನಗರದ ಸೌಂದರ್ಯ ಕೆಡಿಸಿ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದ ಗುಜರಿ ಅಂಗಡಿ ಮಾಲೀಕರಿಗೆ ಡಿವೈಎಸ್ಪಿ ಮುರಳೀಧರ್ ಈಗ ಚಳಿ ಬಿಡಿಸಿದ್ದಾರೆ. ರೈತರ ಪಂಪ್ಸೆಟ್, ಮೋಟಾರ್ ಕದ್ದ ಮಾಲುಗಳನ್ನು ಖರೀದಿಸಿದರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಎಚ್ಚರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಗುಜರಿ ವ್ಯಾಪಾರಸ್ಥರ ಮಹತ್ವದ ಸಭೆ ನಡೆಯಿತು. ಇತ್ತೀಚಿನ ದಿನಗಳಲ್ಲಿ ಪಾದಚಾರಿ ಮಾರ್ಗ ಅತಿಕ್ರಮಣ ಮತ್ತು ಕಳ್ಳತನದ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ವ್ಯಾಪಾರಿಗಳಿಗೆ ಖಡಕ್ ಸೂಚನೆಗಳನ್ನು ನೀಡಿದ್ದಾರೆ. ನಗರದ ಪ್ರಮುಖ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡು ಗುಜರಿ ವಸ್ತುಗಳನ್ನು ಹರಡುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ಭಾರೀ ಕಿರಿಕಿರಿಯಾಗುತ್ತಿದೆ. ಇನ್ನು ಮುಂದೆ ರಸ್ತೆ ಬದಿಯಲ್ಲಿ ಯಾವುದೇ ಗುಜರಿ ಮಾಲುಗಳನ್ನು ಇಡುವಂತಿಲ್ಲ. ವ್ಯಾಪಾರ ನಡೆಸಬೇಕಾದರೆ ನಗರದ ಹೊರವಲಯದಲ್ಲಿ ಜಾಗ ಬಾಡಿಗೆಗೆ ಪಡೆದು ಅಲ್ಲಿ ವಹಿವಾಟು ನಡೆಸಿ ಎಂದು ಡಿವೈಎಸ್ಪಿ ಕಟ್ಟುನಿಟ್ಟಾಗಿ ಆದೇಶಿಸಿದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ರೈತರ ನಿದ್ದೆಗೆಡಿಸಿರುವ ಪಂಪ್ಸೆಟ್, ಮೋಟಾರ್ ಮತ್ತು ಕೇಬಲ್ಗಳ ಕಳ್ಳತನದ ಬಗ್ಗೆಯೂ ಡಿವೈಎಸ್ಪಿ ಗಂಭೀರವಾಗಿ ಎಚ್ಚರಿಸಿದ್ದಾರೆ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಮಾಲು ಮಾರಾಟ ಮಾಡಲು ಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಳ್ಳತನದ ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಮೇಲೆ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಗುಜರಿ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಸಭೆಯಲ್ಲಿ ವ್ಯಾಪಾರಿಗಳಿಗೆ ಮತ್ತೊಂದು ಮಹತ್ವದ ಸೂಚನೆ ನೀಡಲಾಗಿದ್ದು, ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕ ನಿರ್ವಹಣೆ ಮಾಡಬೇಕು. ಯಾರು ವಸ್ತುಗಳನ್ನು ತರುತ್ತಾರೆ, ಅವರ ವಿವರವೇನು ಎಂಬುದನ್ನು ದಾಖಲಿಸುವುದು ಕಡ್ಡಾಯವಾಗಿದೆ. ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಕಳ್ಳತನ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಎಂದು ಡಿವೈಎಸ್ಪಿ ಮನವಿ ಮಾಡಿದ್ದಾರೆ. ಸಭೆಯಲ್ಲಿ ನಗರ ಪೊಲೀಸ್ ಅಧಿಕಾರಿಗಳು ಹಾಗೂ ಚಿಂತಾಮಣಿಯ ನೂರಾರು ಗುಜರಿ ವ್ಯಾಪಾರಸ್ಥರು ಭಾಗವಹಿಸಿದ್ದರು. ಚಿಂತಾಮಣಿ ಪೊಲೀಸರ ಈ ಕಠಿಣ ಕ್ರಮದಿಂದ ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗುತ್ತಾ? ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಬೀಳುತ್ತಾ? ಕಾದು ನೋಡಬೇಕಿದೆ. ರೋಡ್ ಒಂದು ಬ್ಲಾಕ್ ಮಾಡೋದೊಂದು ಬಾಕಿ ಇದೆ. ಫುಟ್ಪಾತ್ ರೋಡ್ ಯಾವ್ದು ಕೋಲಾರ ರೋಡ್ ಅಂತ ಇರೋ ಇದು ಗ್ಯಾರೇಜ್ ಅಲ್ಲಿ ಗುಜರಿ ಯಾರ್ದಿದೆ ಕೋಲಾರ ರೋಡ್. ಎಷ್ಟು ದಿನ ಬೇಕು ನಿಮಗೆ? ವೈಟ್ ಪೇಪರ್ ಕೊಡೋದು ಬರ್ಸ್ಕೊಳ್ಳಿ. 3 days ಅಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ಕ್ಲಾಸ್ ಅಂದರೆ ನಾನು ಎಫ್ಐಆರ್ ಮಾಡ್ತೀನಿ. ಮತ್ತೆ ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್, ನಮಗೇನೋ ಸೈಡ್ಗೆ ನೀವು ಸರ್ ಇವೆಲ್ಲ ಕೇಳೋದು. ಬೇಕಾದರೆ ಔಟ್ಸ್ಕಟ್ಸಲ್ಲಿ ಬಾಡಿಗೆಗೆ ತಗೊಂಡು ಜಾಗ ನೀವು ಗ್ಯಾರೇಜಲ್ಲಿ ಮಾಡ್ಕೊಳ್ಳಿ, ಗುಜರಿಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ನಾನು ಬೇಡ ಅಂತ. ಮತ್ತು ಮುಖ್ಯವಾಗಿ ನಿಮಗೆ ಕಲ್ತಿರೋದು ಈ ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಪಂಪ್ ಸೆಟ್ಗಳು, ಕೇಬಲ್ಸು ಎಲ್ಲ ಕಳ್ತನ ಆಗ್ತದೆ. ತುಂಬ ದುಡ್ಡಿರೋರಿಗೆ ಅದೇನೋ ಸಣ್ಣದು ಅನಿಸುತ್ತೆ. ಬಟ್ ಬಡ ರೈತರು, ಗ್ರಾಮೀಣ ಪ್ರದೇಶದಲ್ಲಿರೋ ರೈತರು ಅವರು, ನೀವು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಮೀಟಿಂಗ್ ಹೋದಾಗ ಒಂದು ರಿಜಿಸ್ಟ್ರಿ ಇರಬೇಕು ಅಂತ. ನೀವು ಅವಾಗ ಹೇಳಿದ್ರಿ ಸರ್ ಹಂಗಿದ್ರೆ ವ್ಯಾಪಾರ ಆಗಲ್ಲ ಸರ್, ಅದೇನು ಮಾಡೋಕ್ಕಾಗಲ್ಲ. ಕಳ್ತನ ಮಾಡೋದ್ರ ಮೇಲೆ ಯಾರಾದರೂ ತಗೊಂಡ್ರೆ ನಿಮ್ಮೆಲ್ಲ ಸೇರಿದೆ ಆ ಕೇಸಲ್ಲಿ ನಿಮ್ಗೆ ಡೌಟ್ ಬಂದರೆ ಸೀಕ್ರೆಟಾಗಿ ನಮಗೆ ಮೆಸೇಜ್ ಕಳಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸರ್ ಇದೇನೋ ಒಂದು 10 ಮೋಟ್ರ್ ತಂದಿದ್ದಾನೆ, ಒಂದು 5 ಪಂಪ್ ಸೆಟ್ ತಂದಿದ್ದಾನೆ ಅಂತ, ಈ ಕೇಬಲ್ ತಂದಿದ್ದಾನೆ ಅಂತ ಹೇಳಬೇಕು. ಇನ್ನು ತಗೊಳ್ಳೋರೇ ಇಲ್ಲ ಅಂದರೆ ಅವ್ರು ಹೆಂಗೆ ಯಾಕೆ ಕಳ್ತನ ಮಾಡ್ತಾರೆ? ಅದಕ್ಕೆ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ರೋಡರ ಮೇಲೆ, ಫುಟ್ಪಾತ್ ಮೇಲೆ ಯಾವುದೋ ಒಂದು ಗುಜರಿ ಐಟಮ್ ಕಾಣಬಾರ್ದು. ಅಂದರೆ ನೋಡಪ್ಪ ನಿಮ್ಮ ಜವಾಬ್ದಾರಿ, ಹೋಗ್ಬಿಟ್ಟು ಇಮಿಡಿಯೇಟಾಗಿ ಫೋಟೋ ಹೊಡಿಬೇಕು, ಕೇಸ್ ಮೇಲೆ. ನೀವು ಯಾರೋ ನೋಡಿದ್ದೀನಿ ಗೊತ್ತಾಗ್ತೀನಿ, ನಾನು ನೋಡದೇ ಇರೋ ಎಷ್ಟಿರೋ ಗೊತ್ತಿಲ್ಲ ನನಗೆ. ಇನ್ಮೇಲೆ ನಾನು ರೋಡ್ಸಲ್ಲಿ ಏನಾದರೂ ಕಂಡ್ರೆ ಡೆಫಿನೆಟಾಗಿ ನೀವು ಕಾನೂನಿನ ಕ್ರಮ ಎದುರಿಸಬೇಕು. ಪಟ್ಟಣದಲ್ಲಿ ಕೆಲವೊಂದು ಕಡೆ ರಸ್ತೆ ಮತ್ತು ಫುಟ್ಪಾತನ್ನು ಆಕ್ರಮಿಸಿ ಅದರ ಮೇಲೆ ಗುಜರಿ
ಗುಜರಿ ಐಟಮ್ಸ್ ರೋಡ್ ಮೇಲೆ ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾವು ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಇಡಬಾರ್ದು, ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ, ಫುಟ್ಪಾತನ್ನು ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ, ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ.